ಜೀವನ ನಾನು ನೆಮ್ಮದಿಯಿಂದ ಇರಕ್ಕಾಗ್ತಿತ್ತ ಅಕ್ಕ? ನನ್ನ ಪರಿಸ್ಥಿತಿಯಲ್ಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಆ ಪರಿಸ್ಥಿತಿ ನಾನು ಏನ್ ಮಾಡ್ಬೇಕಕ್ಕ? ನೀನೇ ಹೇಳು. ಅಕಸ್ಮಾತ್ ಇದು ನನ್ನ ಬಾಸ್ ಹತ್ರ ಹೋಗಿ ಹೇಳಿದಿದ್ರೆ ಏನಾಗ್ತಿತ್ತು? ಈ ಜಗಳ ಇನ್ನೂ ದೊಡ್ಡದಾಗಿರೋದು, ಪರಿಸ್ಥಿತಿ ನಮ್ ಕೈ ಮೀರಿ ಹೋಗಿರೋದು. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ನನಗೆ ಶಾನ್ವಿ ಜೀವ ಮುಖ್ಯ ಆಗಿತ್ತು. ಆ ಸಮಯದಲ್ಲಿ ನಂಗೆ ಬೇರೆ ಏನು ತಲೆಗೆ ಹೊಳಿಲಿಲ್ಲ ಅಕ್ಕ. ಹೌದು, ನೀನ್ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ವಲ್ಲ? ಇಷ್ಟು ಜಗಳ ಆಗ್ತಿತ್ತು, ನೀನೆಲ್ಲೂ ಕಾಣಿಸ್ಲೇ ಇಲ್ವಲ್ಲ? ಅದು ದುರ್ಗಾ, ಅದು ನೀನೇನೇನೋ ಕೇಳಿ ಮಾತು ಮರ್ಸ್ಬೇಡ. ಇವಾಗ ಈ ವಿಷಯ ಮುಖ್ಯ ಅಲ್ಲ. ಮುಖ್ಯ ಏನ್ ಹೇಳಿ, ಈಗ ಈ ಮದ್ವೆಯಿಂದ ಶರತ್ ನಿನ್ನ ಮಾತಾಡ್ಸೋದನ್ನ ನಿಲ್ಸಿದ್ದಾರೆ. ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಇದನ್ನ ಹೇಗ್ ಸರಿಪಡಿಸ್ಬೇಕು ಅದ್ರ ಬಗ್ಗೆ ಹೇಳು. ನನ್ಗೇನ್ ಗೊತ್ತು? ಅಮ್ಮ 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 ಅಮ್ಮ, ಎಲ್ಲಿದ್ದೀರಾ ನೀವು? ಅಮ್ಮ ಅಮ್ಮ ತರುಣ್, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ ಸಿಕ್ಕಿದ್ಲಪ್ಪ? ಇಲ್ಲ ಅಪ್ಪ, ಮನೇಲಿ ಎಲ್ಲ ಕಡೆ ಹುಡುಕ್ತೆ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಬಾಸು, ಏನಾಯ್ತು? ಯಾಕೆಷ್ಟೊಂದು ಗಾಬರಿ ಆಗಿದ್ದೀರಾ? ಅಮ್ಮ ಅಂತ ಕೂಗ್ದಾಗಿತ್ತು. ಏನಾಯ್ತು ಬಾಸು? ಸರ್, ಏನಾಯ್ತು? ದುರ್ಗಾ, ಮನೆಯೆಲ್ಲ ಹುಡುಕಿದ್ರು ದಾಕ್ಷಾಯಿಣಿ ಎಲ್ಲೂ ಕಾಣ್ತಾ ಇಲ್ಲಮ್ಮ. ಅತ್ತೆ ಕಾಣಿಸ್ತಿಲ್ವಾ? ಅದೇಗ್ ಸಾಧ್ಯ? ಅವ್ರ ರೂಮಲ್ಲೇ ಇದ್ರಲ್ವಾ? ಹೌದಮ್ಮ, ಅವಳು ರೂಮಲ್ಲೇ ಇದ್ಲು. ಅಷ್ಟರಲ್ಲಿ ನನಗೊಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬಂತು, ಅಟೆಂಡ್ ಮಾಡೋಣ ಅಂತ ಹೊರಗೆ ಹೋದೆ. ಆ ಕಾಲ್ ಮುಗಿಸ್ಕೊಂಡು ರೂಮಿಗೆ ವಾಪಸ್ ಬರೋ ಅಷ್ಟರಲ್ಲಿ ಅವಳು ಕಾಣ್ತಾನೆ ಇಲ್ಲ. ಅಪ್ಪ, ಆಚೆನೂ ಎಲ್ಲ ಕಡೆ ಹುಡುಕ್ತೆ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಇವಾಗಿರೋ ಪರಿಸ್ಥಿತಿಲಿ ಮನೆಯಿಂದ ಆಚೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಅಕ್ಕ, ಅತ್ತೆನ ಆ ಕಲ್ಲಿನ ಪ್ರತಿಮೆಯಾಗಿ ಮಾಡಿದ್ರಲ್ಲ, ಆ ಮಾಯಾಶಕ್ತಿ ಅವ್ರೇನಾದ್ರೂ ಇವ್ರನ್ನ ಎತ್ಕೊಂಡು ಹೋಗಿರ್ಬೋದಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ. ದುರ್ಗಾ, ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ನಾನು ಹೋಗಿ ಪತ್ತೆ ಹಚ್ತೀನಿ. ನೀನ್ ಧೈರ್ಯವಾಗಿರು. ನಾವ್ ಈ ತರ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದ್ಲು ನಾವು ಹೋಗಿ ದಾಕ್ಷಾಯಿಣಿ ಅತ್ತೆನ ಹುಡುಕ್ಬೇಕು. ಅವ್ರು ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ಎಲ್ರೂ ಹೋಗಿ ಹುಡ್ಕೋಣ. ನಾನು ನಿಮ್ ಜೊತೆಗೆ ಬರ್ತೀನಿ. ನನಗೆ ಒಬ್ಬನಿಗೆ ಇರಕ್ಕೆ ಆಗಲ್ಲಪ್ಪ. ಅಪ್ಪ ಬೇಡಪ್ಪ, ನೀವಿಲ್ಲೇ ಇರಿ. ಅಮ್ಮ ಏನಾದರೂ ಅವರಾಗವರೇ ಮನೆಗೆ ವಾಪಸ್ ಬಂದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ? ಅತ್ತೆ! ಅಮ್ಮ 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 ಅತ್ತೆ! ಅಮ್ಮ ಎಲ್ಲಿದ್ದೀರಾ? ಅಮ್ಮ! ಶರತ್, ನಾವು ಒಟ್ಟಿಗೆ ಹುಡುಕಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸಪ್ರೇಟಾಗಿ ಹೋಗ್ಬಿಟ್ಟು ಹುಡ್ಕೋಣ, ಅತ್ತೆ ಬೇಗ ಸಿಗ್ತಾರೆ. ಸರಿ. ನಾನು ನಿಮ್ ಜೊತೆ ಬರ್ತೀನಿ. ಶಾನ್ವಿ, ಅಳ್ಬೇಡ ಶಾನ್ವಿ. ನಾವೆಲ್ಲರೂ ಸೇರ್ಕೊಂಡು ಅತ್ತೆನ ಹುಡುಕ್ತಾ ಇದೀವಲ್ಲ, ಅತ್ತೆ ಸಿಕ್ಕೇ ಸಿಗ್ತಾರೆ. ನೀನ್ ಧೈರ್ಯವಾಗಿರು. ಹೋಗು, ನೀನ್ ಆ ಕಡೆ ಎಲ್ಲಾದ್ರೂ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಹೋಗು. ಹಲೋ ತರುಣ. ಅಮ್ಮ, ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಕರೆಕ್ಟಾಗಿ ದಾಕ್ಷಾಯಿಣಿನ ಎಲ್ಲಿ ಕುಡಿಸಿದೆ ಅಂತ ಹೇಳು. ಮಗನೆ, ಇವತ್ತು ನೀನು ಮಾಡ್ತಿರೋ ಉಪಕಾರಕ್ಕೆ
ಆ ಜಗನ್ನಾಥ್ ಮತ್ತೆ ಶರತ್ತು ಜೀವನ ಪೂರ್ತಿ ನಮ್ಮ ಋಣದಲ್ಲೇ ಇರ್ಬೇಕು. ನೀನ್ ಯಾವಾಗ ಈ ದಾಕ್ಷಾಯಿಣಿನ ಮನೆಗ್ ಕರ್ಕೊಂಡ್ ಬರ್ತೀಯೋ ಅದಾದ್ಮೇಲೆ ಆ ಮನೇಲಿ ನನ್ನ ಮಾತೇ ನಡಿಬೇಕು. ಜಗನ್ನಾಥ್ ಹತ್ರ ಏನೇನೆಲ್ಲ ಡಿಮ್ಯಾಂಡ್ ಮಾಡ್ಬೇಕು, ಏನೇನೆಲ್ಲ ಗಿಫ್ಟ್ ಇಸ್ಕೋಬೇಕು ಅಂತ ನಾನು ಆಲ್ರೆಡಿ ಲೀಸ್ಟ್ ಮಾಡಿದ್ದೀನಿ ಗೊತ್ತಾ. ಮೊದಲನೇದಾಗಿ ಆ ಅಯ್ಯೋ 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 ದೇವ್ರೇ, ಊರೇ ಮುಳುಗೋಯ್ತಲ್ಲ. ಅಮ್ಮ ಏನಾಯ್ತು? ಯಾಕಂಗ್ ಕಿರ್ಚಾಡ್ತಿದ್ಯಾ? ಅದು ತರುಣ, ದಾಕ್ಷಾಯಿಣಿ. ಅಮ್ಮ ಏನಾಯ್ತು ಅಂತ ಕೇಳ್ತಿದ್ದೀನಲ್ವಾ, ಬಾಯ್ ಬಿಡು. ಓ ತರುಣ, ನಾನ್ ಕೂರಿಸಿರೋ ಜಾಗದಲ್ಲಿ ದಾಕ್ಷಾಯಿಣಿ ಕಾಣಿಸ್ತಿಲ್ಲ. ಅಮ್ಮ ಏನ್ ಹೇಳ್ತಿದ್ಯಾ? ದಾಕ್ಷಾಯಿಣಿ ಇಲ್ವಾ? ಒಬ್ಬರನ್ನ ಪ್ರಾಪರ್ ಆಗಿ ಒಂದ್ ಜಾಗದಲ್ಲಿ ಕೂರ್ಸಕ್ಕಾಗಲ್ವಾ ನಿನ್ ಕೈಲಿ? ಇಡಿಯಟ್. ಲೋ, ನಾನ್ ನಿಮ್ಮ ಮೊಮ್ಮಕ್ಕಳು. ಇವಾಗ ನಂಗೆ ಬರ್ತಿರೋ ಕೋಪಕ್ಕೆ ನಿನ್ನನ್ನ ನೋಡು. ನನ್ಗೆ ಇವಾಗ ನೀನ್ ಏನ್ ಮಾಡ್ತೀಯ ಅದು ಗೊತ್ತಿಲ್ಲ. ದಾಕ್ಷಾಯಿಣಿನ ಹುಡ್ಕೊ. ಅವ್ರೇನಾದ್ರೂ ನಮ್ ಕೈ ತಪ್ಪು ಹೋದ್ರೆ ಇಡೀ ಪ್ಲಾನೇ ಉಲ್ಟಾ ಹೊಡಿಯತ್ತೆ. ನಾವು ಒಂದ್ ದೊಡ್ಡ ಪ್ರಾಬ್ಲಮ್ ಅಲ್ಲೇ ಸಿಗಾಕೊಂಡ್ಬಿಡ್ತೀವಿ. ಇವಾಗ ಅದು ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಹುಡ್ಕೊಂಬಾ. ಶಿಟ್. ಅಯ್ಯೋ, ಈ ಹುಚ್ಚಿ ನಾನೆಲ್ಲ ಹುಡುಕ್ಲಿ ಈಗ? ಯಪ್ಪ, ಒಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ಲ ಇವ್ರಿಗೆ. ಬರೀ ದೊಡ್ಡ ದೊಡ್ಡ ಮಾತಾಡೋದಷ್ಟೇ ಗೊತ್ತು. ಎಲ್ಲಪ್ಪ ಹೋದ್ಲಿ ಬಿಡು. ಇಲ್ಲೇ ನೋಡೋಣ.